ಹಾಯ್ ಋಷಿ, ಲೋಟಗಳು ಬೇಕಾ ನಿನಗೆ? ಏನಪ್ಪ ಅಂತಂದರೆ ನಿನ್ನೆ ಹೋಗಿದ್ವಿ. ನೀನು ಬಂದಿದ್ಯಾ? ಇವಳು ಬಂದಿರಲಿಲ್ಲ ಫ್ರೆಂಡ್ಸ್. ನಾನು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಆದಷ್ಟು ಬೇಗ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ನಿನ್ನೆ ಡಿ-ಮಾರ್ಟಿಗೆ ಹೋಗಿದ್ವಿ. ಡಿ-ಮಾರ್ಟಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತೀನಿ. ನಿನ್ನೆ MG ರೋಡಲ್ಲಿ ಏನೇನು ತೊಗೊಂಡಿವಿ ಅನ್ನೋದನ್ನು ಹಾಕಿದ್ದೆ. ಈ ಲಾಗಲ್ಲಿ ಡಿ-ಮಾರ್ಟದ್ದು ವಿಡಿಯೋ ಹಾಕೋಣ ಅಂತಂದೇಳಿ ಫುಲ್ ಲಾಗ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬರೀ ಔಟ್ಸೈಡ್ ಹೋಗೋದು ಅಷ್ಟೇ. ನೀನೊಂಚೂರು ಬೆಳ್ಳಗಿರ್ತೀಯ, ನಿಂದೊಂದು ಸ್ವಲ್ಪ ಒಳ್ಳೆ ಹೀರೋ ಥರ ಕಾಣ್ತೀಯ ಸುಬ್ಬ ನೀನು. ಋಷಿ ಎಲ್ಲಿ ಹೋಗ್ತಿದ್ಯಮ್ಮ? ಶಾಪಿಂಗ್ ಋತು ಬೇಡವಾ ಮಗಳೇ ಅಕ್ಕ ಬೇಡಮ್ಮ? ಮುತ್ತು ಕೊಡ್ತಾಳೆ ಖುಷಿಗೆ ನನಗೆ. ಎಲ್ಲರಿಗ ಅಲ್ಪ ಖುಷಿ. ಮುತ್ತು ಕೊಡಮ್ಮ. ಬಿಸಿಲಿಗೆ ಈ ಥರ ಬರ್ತಾ ಇರೋದು. ಬಂಗಾರಕ್ಕ ಹೊಯ್ ಗೊತ್ತಿಲ್ಲ ನನಗೆ. ಋತು ಎಲ್ಲಮ್ಮ? ಋತು ಹೋದ ಸರಿ ಹೋಗಿದ್ದು ನಾವು ಬೇರೆ ಕಡೆ ಅಲ್ವಾ? ಇದೇನಾ? ಇದೆ. ಓ, ಗೊತ್ತೇ ಆಗಿಲ್ಲ. ಇದೆಲ್ಲ ಮಕ್ಕಳು ಆಟ ಆಡೋಕ್ಕೆ. ಯಪ್ಪ ಹಾಂ ಹಾಯ್ ಋಷಿ, ಋತು ಡಿ-ಮಾರ್ಟ್. ಏನೇನು ಬೇಕು ಮಗಳ ಇಲ್ಲಿ? ಬಿಸ್ಕೆಟ್ ಬೇಕಾ? ಬೇಡದು ಋಷಿ ಅಲ್ಲ, ಅಪ್ಪ ಹೋಗ್ತೈತೆ ನೋಡು, ಅಪ್ಪನ ಜೊತೆಗೆ ಹೋಗು. ಬಾ ಗಾಡಿ ಬರ್ರ. ಎಲ್ಲಮ್ಮ ಅಪ್ಪ ಎಲ್ಲಿ? ಬಾ ಇಲ್ಲಿ ಬಾ ಇಲ್ಲಿ. Staff announcement. Lal Parmar can report your section immediately. Staff announcement. Lal Parmar can report your section immediately. Thank you. ಇಲ್ಲೇ ಇರ್ತಾವೆ. ಏನು ಅವಳೋಡು ಹೆಂಗೆ ಹುಡುಕ್ತಾವಳೆ? ಅಲ್ಲೋಡು ಮಗಳೇ, ಅದು ಬೇಕಾ? ಅಯ್ಯೋ ಬಂಗಾರಕ್ಕ,
ಅದು ಬೇಡ ಬಿಡಮ್ಮ, ಬೇರೆದು ನೋಡೋಣ ಬಾ ನಿನಗೆ. ಹ್ಞೂ ಎಲ್ಲಿದ್ದಾವೆ ಹೇಳು? ಅವಳೋಡಲ್ಲಿ ಅವೆರಡು ಇಟ್ಕೊಂಡ್ಯಾ? ಅವು ಬೇಕಾ? ಬೇಡ ಬಿಡಮ್ಮ, ಅದು ಬೇಡ. ಎಲ್ಲಿತ್ತು ಅಲ್ಲಿ ಹಾಕು. ಹಾಂ ಬೇಡ ಮಗಳೇ, ಅದು ಅಲ್ಲೇ ದೊಡ್ಡಪ್ಪ. ಹಾಂ ಓಕೆ. ಎಷ್ಟು? ಹೌದಾ? ಯಾಕೆ ಬೈತಾರೆ? ಸುಮ್ಮನೆ ಇರು. ಹಾಂ ಎಲ್ಲಿಂದನೇ ತಗೊಳ್ಳಿ ಬಾ. ತಗೋಬೇಕು ಗ್ಲಾಸು. ಹ್ಞೂ ಚೆನ್ನಾಗಿದೆ. ಹ್ಞೂ ಓಕೆ ಓಕೆ ತಗೊಳ್ರಿ. ಎರಡು ಜೊತೆ ಇದೆನಾ? ಹ್ಞೂ ಒಂದೇ ಕಲರಾ? ಹ್ಞೂ ಒಂದೇ ಕಲರ್ ತಗೊಳ್ರಿ. ಸೈಜ್ ಸರಿ ಆತತ್ತೆ ಹೇಳ್ರಿ. ಸೈಜ್ ಕರೆಕ್ಟ್ ಐತೆ. ಹ್ಞೂ ಋತುಕ್ಕೆ ಕರೆಕ್ಟ್ ಆತತ್ತೆ. ಸೈಜ್ ಆತತ್ತೆ ಹೇಳ್ರಿ. ಇದು ಋತುಗೆ, ಇದು ಋಷಿಗೆ. ಋಷಿಗೆ. ಅವಳಿಗೆ ಇಷ್ಟ ಆಗ್ಬಿಟ್ಟೈತೆ ಸಿಕ್ಕಾಪಟ್ಟೆ. ಲೋಟಗಳು ಬೇಕಾ ನಿನಗೆ? ಸರಿ. ಎಷ್ಟು ಇದು ಅಮೌಂಟ್ ನೋಡ್ಬೇಕಾ? ಸುಮ್ಮನೆ ತಗೊಂಡ್ರೆ ಅಲ್ಲ, ರೇಟ್ ನೋಡಬೇಕು, ನೋಡಿ ತಗೊಳ್ಬೇಕು. 39 ಅಂತಿದು. ಹಂಗೆ ಮುಚ್ಚೋದಾದ ಅದರಿಂದ? ಹಾಂ ಇಲ್ಲಿ ನೋಡಿ, ಇದು ಬೇಡವಾ? ಈ ಗ್ಲಾಸ್ ಚೆನ್ನಾಗಿದೆ ನೋಡು. ಇದು ಎಷ್ಟಿದೆ ಇದು? ಓ ಮೈ ಗಾಡ್, 119 ರೂಪಾಯಿ ಅಂತ ಮಗಳೇ. ಅವು ಇದಕ್ಕೆ 29ಗೆ ಎಷ್ಟು ಬರುತ್ತೆ ರೀ? 29 ಒಂದಾ? ಹಾಂ ಇದು ಅಷ್ಟುನಾ? ಓಹೋ ಹಂಗ. ಹ್ಞೂ ಇದು 59. ಶಾಪಿಂಗ್ ಮುಗೀತು. MG ರೋಡಲ್ಲಿ ಮುಗೀತು ಮತ್ತು ಡಿಮಾರ್ಟಲ್ಲೂ ಮುಗೀತು. ಇಲ್ಲಿ 5,500 ಬಿಲ್ಲಾಗಿದೆ. MG ರೋಡಲ್ಲಿ 7,000 ಬಿಲ್ಲಾಯಿತು. ಇಷ್ಟು ಶಾಪಿಂಗ್ ಮಾಡೋಷ್ಟೊಳಗಡೆ 3 ಗಂಟೆ ಆಗೋಯ್ತು ಟೈಮು. ಇವಾಗ ಊಟಕ್ಕೆ ಬೇರೆ ಹೋಗಬೇಕು. ನೆಕ್ಸ್ಟು ಊಟಕ್ಕೆ ನಿಮ್ಮ ಹೋಗೋದೇ. ಅಪ್ಪ ಅಪ್ಪ 3 ಗಂಟೆ ಆಗೋಯ್ತು ಮಗಳೇ. ನಿಮ್ಮ ಅಪ್ಪ ಉಪವಾಸ ಇದು ಮಾಡಿಬಿಟ್ಟ ನಮ್ಮನ್ನ. ಹಿಂಗಿಡ್ಬಾರ್ದು ಕೆಳಗಡೆ. ನೀನು ಸೌತೆಕಾಯಿ ಇಷ್ಟ ಅಲ್ವಾ? ಸೌತೆಕಾಯಿ ತರಿಸಿದ್ದೀನಿ ಮಗಳೇ. ಒಯ್ ತಿನ್ನೋದು. ತಿನ್ನು ತಿನ್ನು. ಏನಮ್ಮ? ನಿಂಬೆಹಣ್ಣಿದು. ತಿನ್ನು ಮಗಳೇ. ಅವಳಿಗೇನು ಅನ್ನಿಸ್ತಾ ಇಲ್ಲ. ಇಲ್ಲಿ ಕೊಡು, ಇಲ್ಲಿ ಬಿಡು. ಇಲ್ಲಿ ಚೆನ್ನಾಗೈತಾ?
ಇತ್ತು ಹುಷಾರಾಗಿ ಹೋಗ್ಯಾಳ. ಮುದುಕಿ ಮುದುಕಿ ಇವತ್ತು ಡಿ ಮಾರ್ಟಲ್ಲಿ ಇಷ್ಟು ಐಟಮ್ಸು ಬರೀ ಮನೆಗೆ ಮಾತ್ರ ಅಡುಗೆ ಮನೆಗೆ ಏನೇನು ಬೇಕೋ ಕುಕ್ಕಿಂಗ್ಸ್ಗೆಲ್ಲ ತೊಗೊಂಡು ಬಂದಿದ್ದೀವಿ. ಬರೀ ಆಗಿದೆ. ಮಕ್ಕಳಿಗೆ ಒಂದು 3-4 ಡ್ರೆಸ್ಸು ಮತ್ತು ಸ್ವೆಟ್ರು ತೊಗೊಂಡು ಬಂದ್ವಿ. ಇಷ್ಟು ಐಟಮ್ಸ್. ಒಂದು ನಿಮಿಷ ಕಂದ. ನಮ್ಮ ಯಜಮಾನ್ರಿಗೆ ಚೋಚೋ ಅಂದರೆ ಇಷ್ಟ, ಅದಕ್ಕೆ ಇದು ಉದ್ದಿನ ಬೇಳೆ. ಇವಾಗ ಮಕ್ಕಳಿಗೆ ಜಾಸ್ತಿ ಅನ್ನ ತಿಂದಿಲ್ಲ ಅಂದಾಗ ದೋಸೆ ಹಾಕ್ಕೊಡ್ತೀನಲ್ವ, ಸೊ ಹಂಗಾಗಿ ಯಾವಾಗಲೂ ದೋಸೆ ಇರಲೇಬೇಕು. ದೋಸೆ ಇಟ್ಟು ನಮ್ಮ ಮನೆಯಾಗ 5 kg ತಂದಿದ್ದೀವಿ. ಇಲ್ಲಿದೆ ನೋಡಿ 5 kg. ಆಮೇಲೆ ಈಗ ಮಕ್ಕಳು ಹಾಲು ಕುಡಿತಾರಲ್ವ, ಅದಕ್ಕೆ ಗ್ಲಾಸ್ ತಂದ್ವಿ. ಒಂದಕ್ಕೆ 21 ರೂಪಾಯಿ ಅಂದರೆ 400 ರೂಪಾಯಿ ಆಗಿದೆ. ಇಷ್ಟು ಗ್ಲಾಸಿಗೆ 10 ಗ್ಲಾಸ್ ಇದ್ದಾವೆ. ಆಮೇಲೆ ತೊಗರಿಬೇಳೆ ಒಂದು 2 kg, ಬೆಳ್ಳುಳ್ಳಿ ಮತ್ತು ಇದೆಲ್ಲ ಇದೆ. ವಾಷಿಂಗ್ ಮಿಷನ್ಗೆ ಬಟ್ಟೆ, ನನ್ನ ಮಗಳು ಸ್ಮೆಲ್ ನೋಡ್ತಾಳೆ ಬಟ್ಟೆ ಘಮ ಘಮ ಅಂತ ಇದೆಯಾ ಇಲ್ವಾ ಅಂತಂದೇಳಿ. ಋತಿಕ ಸ್ಮೆಲ್ ನೋಡೋದು, ಋಷಿ ಅಡ್ಜಸ್ಟ್ ಮಾಡ್ಕೊತಾಳೆ. ಋತು ಇದು ಗ್ಲಾಸು ಅದು ಒರೆಸೋದಕ್ಕಂತ ತಗೊಂಡೆ ಒಂದು ಚಿಕ್ಕದು. ಇದು ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ಒಂದು ಚೂರು ಹಾಕಿದರೆ ಜಾಸ್ತಿ ಯೂಸ್ ಆಗುತ್ತೆ. ಇಷ್ಟು ಅಡುಗೆ ಐಟಮ್ ತೊಗೊಂಬಂದ್ವಿ. ತಿಂಗಳು ಹೋದಾಗ ಒಂದಿಷ್ಟು ತೊಗೊಂಡು ಬಂದಿದ್ವಿ, ಅದಕ್ಕೆ ಈ ಸಾರಿ ಇಷ್ಟೇ ಐಟಮ್ಸ್ಗಳು ತೊಗೊಂಡು ಬಂದಿದ್ದು. ಇಬ್ರಿಗೂ ಬಟ್ಟೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ಅವ್ರಿಗೇನೋ ಒಂಥರ ಕ್ರೇಜಿ, ಅದಕ್ಕೋಸ್ಕರ ಬಟ್ಟೆಗಳು ನೋಡ್ರಿ ಹೆಂಗೆ ನೋಡ್ತಾ ಇದ್ದಾರೆ, ಕಿತ್ತಿ ನೋಡ್ತಾ ಇದ್ದಾರೆ ಬ್ಯಾಗಲ್ಲಿರೋದು. ಏನಮ್ಮ ಎಷ್ಟು ಬಟ್ಟೆ ಇದ್ದರೂ ಸಾಲದಪ್ಪ ನಮ್ಮ ಮನೆಯಲ್ಲಿ. ಅಷ್ಟು ಟೋಟಲ್ ಎಷ್ಟಾಯಿತು ಅಂತಂದರೆ 12,500 ಆಗಿದೆ. ಅಂದರೆ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಮತ್ತು MG ರೋಡಲ್ಲಿ ಪರ್ಚೇಸ್ ಮಾಡಿದ್ದು. MG ರೋಡಲ್ಲಿ ಒಂದು 7,000 ಪರ್ಚೇಸ್ ಮಾಡಿದ್ವಿ. ಡಿ ಮಾರ್ಟಲ್ಲಿ 5,000 ಪರ್ಚೇಸ್ ಮಾಡಿದ್ವಿ, 5,000 ರೂಪಾಯಿಗೆ. ಅದೇ ಮನೆ ದಿನಸಿಗಳು ಮತ್ತು ನಮ್ಮ ಮಕ್ಕಳಿಗೆ ಸ್ವೆಟ್ರು ಮತ್ತು ಗ್ಲಾಸು, ಈ ಥರದ ಐಟಮ್ಸು. ಟೋಟಲ್ಲು 12,500 ಆಗಿದೆ. ನಂದು ಬಂದು 4,000 ಆಯಿತು. ಇನ್ನೊಂದು 1,000 ನಮ್ಮ ಯಜಮಾನ್ರು ಬಟ್ಟೆ ತಗೊಂಡ್ರು. ಪಾಪ ಅವರು ಅಷ್ಟೇ ಗಂಡ್ಮಕ್ಳು ನೋಡಿ ಎಷ್ಟು ಕಷ್ಟಪಟ್ಟು ದುಡಿತಾರೆ, ಬಟ್ ಅವರಿಗಂತ ಕಡಿಮೆ ಖರ್ಚು ಮಾಡ್ಕೊತಾರೆ. ಎಲ್ಲ ಮನೆಗೆ ಮಕ್ಕಳಿಗೆ ತಂದಾಕೋದ್ರಲ್ಲಿನೇ ಅವ್ರದ್ದು ಜೀವನ ಸರಿ ಹೋಗ್ಬಿಡುತ್ತೆ ಪಾಪ. ಅದಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ನಮಗೋಸ್ಕರ ಅಲ್ವಾ. ಎಲ್ಲ ಗಂಡ್ಮಕ್ಳು ಅಷ್ಟೇ, ಬಾಯ್ಸು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಅಕ್ಕಪಕ್ಕ ಹೆಂಗಸ್ರ ಹತ್ರ ಮಾತಾಡಿಕೊಂಡು ನಮ್ಮ ಮನಸ್ಸನ್ನು ಎಲ್ಲದು ಹಗುರ ಮಾಡ್ಕೊಂಬಿಡ್ತೀವಿ. ಬಟ್ ಅವ್ರು ಹಂಗಲ್ಲ, ಯಾರ ಹತ್ರನೂ ಜಾಸ್ತಿ ಬೆರೆಯಲ್ಲ. ಕೆಲವರು ಫ್ರೆಂಡ್ಸು ಕ್ಲೋಸ್ ಇರೋರು ಇರ್ತಾರೆ, ಬಟ್ ನಮ್ಮ ಯಜಮಾನ್ರಿಗಂತೂ ಯಾರು ಕ್ಲೋಸ್ ಇರೋರು ಬೆಸ್ಟ್ ಫ್ರೆಂಡ್ಸ್ಗಳು ಯಾರೂ ಇಲ್ಲ. ಬಟ್ ಮಾತಾಡಿಸ್ತಾರೆ ಅಷ್ಟೇ, ಎಷ್ಟಕ್ಕಷ್ಟೇ. ಎಲ್ಲರ ಹತ್ರನೂ ಅಷ್ಟೇ. ಅವರು ಅವ್ರ ಕೆಲಸ, ಅವ್ರ ಫ್ಯಾಮಿಲಿ, ಆ ಥರ ಹಾಗೆ ಯಾವಾಗ್ಲೂ. ಇವತ್ತೇನು ಸೈಲೆಂಟ್ ಆಗ್ಯದ, ಡ್ರೆಸ್ಗಳು ನೋಡ್ತಾವಳೆ. ಇವೆಲ್ಲ ಡೈಲಿ ಯೂಸಸ್ ಅಮ್ಮ. ನಿನಗೆ ಹೊಸ ಬಟ್ಟೆ ಮೊನ್ನೆ ತೊಗೊಂಡು ಬಂದಿದ್ದೀವಿ ಅಲ್ವಾ, ವಿಶ್ವಮಾಮ ಕೊಟ್ಟೋಗಿತ್ತಲ್ಲ ನಿನಗೆ, ಅದ್ರಾಗ ತಂದಿದ್ದು ಹೊಸ ಬಟ್ಟೆ ತಂದು ಅಪ್ಪ ತಂದಿದ್ದು ಇದೆ. ಇವಾಗೇನೆಂದರೆ ಡೈಲಿ ಯೂಸಿಗೆ ಹಳೆ ಬಟ್ಟೆ ಎಲ್ಲ ತೆಗ್ದಾಕಿ ಇದನ್ನೆಲ್ಲ ಹಾಕ್ಕೊಂಡು. ಓಕೆ, ಇಷ್ಟ ಆಯ್ತಾ ನಿನಗೆ? ಇಷ್ಟ ಆಯ್ತಾ? ಬುಲ್ಬುಲ್ ಮಾತಾಡೋಕ್ಕಿಲ್ವಾ?
ಅಲ್ಲಿ ಕುಂತ್ಕೊಂಡು ನೀನು ಹಾಯ್ ಮಾಡಮ್ಮ, ಹಾಯ್ ಮಾಡು. ಇವಳಿಗೆ ಪಾಪ ಕೋಲ್ಡ್ ಆಗಿಬಿಟ್ಟಿದೆ, ವೆದರ್ ಚೆನ್ನಾಗಿಲ್ಲಲ್ಲ. ಎಷ್ಟು ಬಿಸಿಯಾಗಿ ಇಟ್ಟರು ಮಕ್ಕಳಿಗೆ ಹಂಗಾಗ್ಬಿಡುತ್ತೆ. 3 ವರ್ಷನ ಕಂದ. ಬಂಗಾರಿ. ಏನಮ್ಮ, ಏನೇ ಮಾಡ್ತಾ ಇದೀಯಾ? ಕಕ್ಕ ಬಂತಾ? ಇಲ್ಲ, ಮತ್ತೆ ಯಾಕೆ ತಿನ್ನಿಕ್ತಾ ಇದೀಯಾ? ಯಾಕೆ ತಿನ್ನಿಕ್ತಾ ಇದೀಯಾ? ಸರಿ, ಅದೆಲ್ಲ ಏನು ಕಂದ ಹಿಂಗೆ ಹಾಕಿದ್ಯಾ? ಎಲ್ಲ ಬ್ಯಾಗಲ್ಲಿ ಹಾಕು. ಹೋಗಿ ನಿಧಾನ ಬ್ಯಾಗಲ್ಲಿ ಹಾಕಮ್ಮ ಎಲ್ಲದು. ಹಂಗೆ, ವೆರಿ ಗುಡ್. ನನ್ನ ಮಕ್ಕಳಿಗೆ ಎಲ್ಲ ಅರ್ಥ ಆಗುತ್ತೆ. ಅವ್ರ ಕೂಡ ಕೆಲಸ ಮಾಡಿಸ್ಬೇಕಂತಲ್ಲ, ಬಟ್ ಏನಂದರೆ ನಾವು ಹೇಳ್ತಾ ಇದ್ದರೆ ಪ್ರತಿಯೊಂದು ಅರ್ಥ ಮಾಡ್ಕೊತಾರೆ ಅಲ್ವಾ. ಹಾಗೆ ಕಲಿಬೇಕು ಮಕ್ಕಳು. ಇವಾಗ ಕಲಿಯೋ ವಯಸ್ಸಲ್ವಾ, ಎಲ್ಲವುದು ಕಲ್ತ್ಕೋಬೇಕು. ಆಮೇಲೆ ನಾವು ಮಾಡೋಣ, ಇಲ್ಲ ಅಂತಲ್ಲ. ಮಕ್ಕಳನ್ನ ಮಾತಾಡಿಸ್ತಾ ಇರಬೇಕು, ಏನಾದರೂ ಹೇಳ್ತಾ ಇರಬೇಕು. ಅವಾಗ ಅರ್ಥ ಆಗುತ್ತೆ ಮಕ್ಕಳಿಗೆ, ಬೇಗ ಮಾತಾಡೋಕ್ಕೂ ಈಸಿ ಆಗುತ್ತೆ ಅಲ್ವಮ್ಮ. ಸುಸ್ತಾಯ್ತಾ? ಎಲ್ಲ ನೋಡಿ ಹೆಂಗೆ ಕಿತ್ತಾಕಿದೆ. ಏನು ಅನ್ಕೊಂಬೇಡ ಜನ, ಏನಪ್ಪ ಇಷ್ಟು ಗಬ್ಬಿಯಾಗಿ ಇಟ್ಕೊತಾರೆ ಮನೆ ಅಂತಂದೇಳಿ. ನೀನು ಯಾಕಲ್ಲಿ ಕೂತ್ಕೊಂಡೆ? ಒಬ್ಬ ಎಲ್ಲ ಕಡೆ ಬಟ್ಟೆ. ಇದು ನನ್ನ ಬಟ್ಟೆ, ಇವಾಗ ನಿಮಗೆ ತೋರಿಸಿದ್ನಲ್ವಾ, ಅದಕ್ಕೆ ಎಲ್ಲ ಹಿಂಗೆ ಹಾಕಿದ್ದೀನಿ. ಇದು ನನ್ನ ಮಕ್ಕಳ ಬಟ್ಟೆ, ಇವ್ರು ಹಿಂಗೆ ಹಾಕಿದ್ದಾರೆ ಹೊಸ ಬಟ್ಟೆ. 12,500 ರೂಪಾಯಿ ಕೊಟ್ಟು ತಂದಿರೋ ಬಟ್ಟೆಗಳು ಹೆಂಗೆ ನೆಲದಲ್ಲಿ ಹೆಂಗೆ ಬಿದ್ದಿದೆ. ಇದು ನನ್ನ ಬಟ್ಟೆ, ಇದು ನಾನು ಹಾಕಿರೋದು. ಯಾಕಂದರೆ ಟಿಚ್ಚಿಂಗ್ ಇಡಿಸ್ಬೇಕಲ್ವಾ, ಅಳತೆ ಗಿಳತೆ ಎಲ್ಲ ಒಂದೊಂದು ಸಾರಿ ಎಲ್ಲದು ಸರ್ಚ್ ಮಾಡಿದೆ. ಎಲ್ಲ ಓಕೆ. ಅದ್ರ ಮೇಲೇ ಒಂದೊಂದು ಅಳತೆ ಹಾಕಿದ್ರೆ, ಹೊಲಿಗೆ ಹಾಕಿದರೆ ಸಾಕು. ಅಳತೆ ಅಂತೀನಿ ನೋಡಿ, ಒಂದು ಹೊಲಿಗೆ ಹಾಕಿದರೆ ಸಾಕು. ಎಲ್ಲದಕ್ಕೂ ಈ ಥರ ಜೋಬ್ ಬಂದಿದೆ. ತುಂಬ ಖುಷಿ ಆಯಿತು. ನನ್ನ ಮೊಬೈಲ್ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನನಗೆ. ಓಕೆ, ಈ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್.